ನಮಸ್ಕಾರ. ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಬದಲಾವಣೆ ಬೇಕು, ಸೊ ಯಂಗ್ಸ್ಟರ್ಸ್ ನಿಲ್ಲಿಸಬೇಕು, ಈ ಮಾತುಗಳು ಕೇಳಿ ಬರ್ತಿದೆ. ಎಸ್ಪೆಷಲಿ JDS ವಲಯದಲ್ಲಂತೂ ಈ ಬಾರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಒಂದಷ್ಟು ಒತ್ತಾಯಗಳು ಇಲ್ಲಿಯ ಮುಖಂಡರಿಂದ ಕೇಳಿಬರ್ತಿದೆ. ಅದೆಲ್ಲದರಿಂದ ನಮ್ಮ ನಡುವೆ ಕಂಡದ್ದು ಮಾಜಿ MLA ಅವರ ಪುತ್ರರಾದಂತಹ ಪ್ರಸನ್ನ ಅವರು. ಬನ್ನಿ, ಇವತ್ತು ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಷ್ಟು ಮಾತನಾಡೋಣ, ರಾಜಕೀಯ ಒಂದಷ್ಟು ವಿಶ್ಲೇಷಣೆಗಳನ್ನ ಅವರಿಂದನೇ ಕೇಳೋಣ. ಪ್ರಸನ್ನ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಕಡೆ ಒಂದಷ್ಟು ಹೊಸ ಬದಲಾವಣೆ ಬೇಕು ಅಂತೇಳಿ ಜನ ಬಯಸ್ತಿದ್ದಾರೆ. ಈಗಾಗಲೇ ಕೇರಳ ಮತ್ತು ತಮಿಳುನಾಡು ಗಮನಿಸಿದಾಗ ಒಂದಷ್ಟು ಯಂಗ್ಸ್ಟಾರ್ ಕಡೆಗೆ ಹೆಚ್ಚು ಒಲವಿದೆ, ಮತದಾರರ ಒಲವು. ಹಾಗಾಗಿ ಪಿರಿಯಾಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೇಳಿದಾಗ ಇಲ್ಲ, ಇಲ್ಲಿ ನಮಗೆ ಯುವ ಜನರ ಬೇಕು, ಸೊ ಜನರ ಕಷ್ಟಕ್ಕೆ ಸ್ಪಂದಿಸೋರಾಗಬೇಕು, ಅಂದರೆ ಚುರುಕಾಗಿ ಓಡೋರು ಅಂತಿರ್ಬೇಕಂತೇಳಿ ನಿಮ್ಮ ಪಕ್ಷದ ಮುಖಂಡರನ್ನ ಒಂದಷ್ಟು ಕಾರ್ಯಕರ್ತರನ್ನ ಕೇಳಿದಾಗ ಇಲ್ಲ, ಈ ಬಾರಿ ನಮ್ಮ ಪ್ರಸನ್ನ ಅವರೇ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಅವರೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಮುಂದಿನ 2 ವರ್ಷದ ಎಲೆಕ್ಷನ್ ಬರ್ತಿರೋದ್ರಿಂದ ಪ್ರಸನ್ನ ಅವರು ಈ ಬಾರಿಯ ವಿಧಾನಸಭಾ MLA ಕ್ಯಾಂಡಿಡೇಟ್ ಆಗ್ತಾರೆ ಹೇಗೆ ಅಂತ? ಖಂಡಿತ ಸರ್, ಈ ಸಲ ನೀವು ಹೇಳ್ದಂಗೆ ಒಂದು ಬದಲಾವಣೆ ಬಯಸಿದ್ರೆ ಜನ ಈ ರಾಜ್ಯದಲ್ಲಿ. ಹೊಸ ಮುಖಗಳು ನೋಡಬೇಕು, ಯುವ ಸಾರಥಿಗಳು ನೋಡಬೇಕು. ಈ ರಾಜ್ಯದಲ್ಲಿ ಕುಮಾರಣ್ಣವರ ನೇತೃತ್ವದ ಸರ್ಕಾರವನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೇನು ಎಲ್ಲ ಯುವಕರು ಹೊರಟಿದ್ದಾರೆ, ಒಂದು ಹೊಸ ಬದಲಾವಣೆಯನ್ನು ಬಯಸಿದ್ದಾರೆ. ಅದೇ ಪ್ರಕಾರ ನಮ್ಮ ತಾಲೂಕು ಸುಧಾ ಒಂದು ಹೊಸ ಮುಖ ನೋಡಬೇಕು. ಹೆಚ್ಚಿಗೆ 40 ವರ್ಷದಿಂದನೂ ಏನು ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ವಿ, ಈ ಸಲ ಬದಲಾವಣೆ ಆಗಬೇಕು, ಒಂದು ಹೊಸ ಪರ್ವ ಸೃಷ್ಟಿ ಆಗಬೇಕು. ಯೋಜನೆಗಳಲ್ಲೂ ಅಭಿವೃದ್ಧಿಲೂ ಹೊಸ ಅಭಿವೃದ್ಧಿ ಕಾರ್ಯಗಳು, ಹೊಸ ಯೋಜನೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಮುಖನ ಆಯ್ಕೆ ಆಗಬೇಕು ಅಂತ ಏನು ಜನ ಬಯಸಿದ್ದಾರೆ. ನನಗೆ ತಿಳಿದ್ರೆ ಮಟ್ಟಿಗೆ ಪ್ರಸನ್ನ ಒಂದು ಅವಕಾಶ ಕೊಡಬೇಕು ಅಂತ ಜನ ಬಯಸಿದಾರಲ್ಲ, ಆ ಋಣ ತೀರಿಸಂತ ಕೆಲಸನ ಖಂಡಿತ ಈ ತಾಲೂಕನ್ನ ನಾನು ಮಾಡ್ತೇನೆ. ಸೊ ನಿಮ್ಮ ತಂದೆಯವರು ಈ ವ್ಯಾಪ್ತಿಯಲ್ಲಿ JDS ಅನ್ನು ಬಲಿಷ್ಠವಾಗಿ ಕಟ್ಟಿದ್ರು, MLA ಗೆ ಕೂಡ ಆಯ್ಕೆಯಾದ್ರು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಕೈಗೊಂಡ್ರು. ಸೊ ಮುಂದೆ ನನಗೆ ಟಿಕೆಟ್ ಅಂತೇಳಿ ಅವರ ನಿರೀಕ್ಷೆ ಇದೆ, ಆ ನೋಡಿ ನಿಮಗೂ ಕೂಡ ಟಿಕೆಟ್ ಸಿಗ್ತದೆ ಅಂತೇಳಿ ನಿರೀಕ್ಷೆ ಇದೆ. ಅಂದ್ರೆ ಇಲ್ಲಿ ಅಪ್ಪ ಅಮ್ಮನಿಗೆ ಒಂದು ಟಗ್ ಆಫ್ ಶುರು ಆಯ್ತಾ ಅಂತ? ಟಗ್ ಆಫ್ ಆರ್ ಏನಿಲ್ಲ ಸರ್, ಜನ ಯಾರು ತೀರ್ಮಾನ ಮಾಡ್ತಾರೆ, ಕಾರ್ಯಕರ್ತರು ಯಾರನ್ನ ಬಯಸ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಾರೆ, ಹೈಕಮಾಂಡ್ ಅಂತ ತೀರ್ಮಾನ ಮಾಡ್ತದೆ ಅಷ್ಟೇ. ಹಾಗೆ ಏನ್ ಜನ ಇವತ್ತು ಒಂದು ಅಪೇಕ್ಷೆ ಪಡ್ತಾ ಇದ್ರೆ, ನಾನು 22 ವರ್ಷದಿಂದ ಈ ಪಕ್ಷದಲ್ಲಿ ಹಗಲು ರಾತ್ರಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ದೀನಿ, ಎಲ್ಲಾ ಕಷ್ಟ ಸುಖಗಳನ್ನ ನೋಡಿದೀನಿ, ನನ್ನ ಕೈಲಾದಷ್ಟು ಸಹಾಯ ಮಾಡಿದೀನಿ. ಪಕ್ಷ ಕಟ್ಟಲಿಕ್ಕೆ ಮೊದಲಿನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹೋರಾಟವನ್ನ ಮಾಡಿದೀನಿ. ನನಗೆ ಎಲ್ಲಾ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳು ನನ್ನ ಕೈಗೆ ಬಲಪಡಿಸಿ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಅವರ ವಿಶ್ವಾಸ, ಬಾಂಧವ್ಯ ತಾಯಿ ಮಗನ ರೀತಿ ಇದೆ. ನಾನು ಖಂಡಿತ ಈ ಸಲ ಅಭ್ಯರ್ಥಿ ಆಗ್ತೀನಿ ಅಂತ ನನಗೆ ಮನಸ್ಸಲ್ಲಿ ಹೇಳ್ತಾ ಇದೆ. ಅಭ್ಯರ್ಥಿ ಆದ್ರೆ ಖಂಡಿತ ಜನ ನನ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಸರ್. ಸೊ ಒಂದ್ ಕಡೆ ಹಿರಿಯ ಮುಖಂಡರು ನಿಮ್ಮ ತಂದೆಯ ಪರವಾಗಿ ವಾದಿಸಿದ್ರೆ, ಒಂದಷ್ಟು ಯಂಗ್ಸ್ಟರ್ಸ್ ತಮ್ಮ ಪರವಾಗಿ ವಾದ ಮಾಡ್ತಾರೆ. ಸೊ ಅವ್ರನ್ನ ಯಾವ ರೀತಿ ಮನವೊಲಿಸ್ತೀರಾ ಮುಂದೆ ಅಂತ? ಇಲ್ಲಿ ಹಿರಿಯರು ಕಿರಿಯರು ಅಂತ ಬರೋದಿಲ್ಲ, ನಮ್ಮ ನಡವಳಿಕೆ, ನಮ್ಮ ಚಿಂತನೆಗಳು ಮುಖ್ಯ ಆಗ್ತದೆ ರಾಜಕಾರಣದಲ್ಲಿ. ಯಾವತ್ತು ನಾವು ಬೇರೆ ತರ ಯೋಚನೆ ಮಾಡೋದ್ರಲ್ಲೂ ನಮ್ಮ ನಡವಳಿಕೆ, ನಮ್ಮ ಚಿಂತನೆಗಳು ಮಾತ್ರ ಇವತ್ತು ರಾಜಕಾರಣದ ಲೆಕ್ಕಾಚಾರ ಬರೋದು. ಅದರಿಂದ ಹಿರಿಯರು ಏನಿವತ್ತು ಬಯಸ್ತಾ ಇದ್ದಾರೆ, ಅದು ನಿಜ, ನಾನು ಸುಳ್ಳು ಅಂತ ಹೇಳ್ತಿಲ್ಲ. ಬಟ್ ಅವರ ಮನವೊಲಿಸಿ ಹೊಸ ಜನರೇಷನ್ನ ಸೃಷ್ಟಿ ಮಾಡಬೇಕು, ಹೊಸ ಅಭಿವೃದ್ಧಿನ ಸೃಷ್ಟಿ ತರಬೇಕು, ಜೊತೆಗೆ ತಾಲೂಕು ಬದಲಾವಣೆ ಆಗಬೇಕು ಅಂತ ಏನು ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ, ನಾವು ಅದನ್ನ ಮನವರಿಕೆ ಮಾಡ್ತೀವಿ. ಖಂಡಿತ ಆಶೀರ್ವಾದ ಮಾಡ್ತಾರೆ. ಬಿಲೋ 50 years ಒಳಗಡೆ ಏನು ಯುವಕರು ಇದ್ರೆ ಅವರೆಲ್ಲರೂ ಸುಧಾ ತಾಯಂದಿರು, ತಂದೆಯಂದಿರು ಎಲ್ಲ ನಂಗೆ ಆಶೀರ್ವಾದ ಮಾಡೋಂಥ ಕೆಲಸ ಖಂಡಿತ ಈ ಬಾರಿ ಚುನಾವಣೆಗೆ. ನಾವು ಯಾವುದೇ ರೀತಿ ನಮಗೆ ಅಂಜಿಕೆ ಇಲ್ಲ. ಯಾವ ಮಂತ್ರಿ ಮಕ್ಕಳುಗಳಾಗಿರ್ಬೋದು, ಯಾರು ಆಗ್ಬೋದು, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರ ಶಕ್ತಿ ಅವ್ರಿಗೆ ಇರ್ತದೆ. ನಾವು ಯಾವ ಶಕ್ತಿ ಬಗ್ಗೆ ನಾವು ಅಲ್ಗಳಿದಿಲ್ಲ. ನಾವು ಈ ಸಲ ಸ್ಪರ್ಧೆ ಮಾಡಬೇಕು ಅಂತ ಏನೋ ನಿರೀಕ್ಷೆ ಮಾಡಿ ಅನ್ಕೊಂಡಿದೀವಿ. ಅದ್ರ ಪ್ರಕಾರ ಜನ ಸ್ಪಂದಿಸ್ತವ್ರೆ. ಖಂಡಿತ ಈ ಸಲ ನಾನು ಸ್ಪರ್ಧೆ ಮಾಡ್ತೀನಿ ಸರ್. ಸೊ ಇಲ್ಲಿ ತಂದೆ ಮಗನ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಇದೆ. ಒಂದ್ ಕಡೆ ಹೇಳ್ತಿದ್ದಾರೆ ಇಲ್ಲ, ನನಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ, ಆ ನಂತರದಲ್ಲಿ ಬೇಕಾದ್ರೆ ಪ್ರಸನ್ನ ಅವ್ರ ಯಂಗ್ಸ್ಟರ್ ಆಗಿರೋದ್ರಿಂದ ಸರ್, ಆ ನಂತರದಲ್ಲಿ ಡಿಸೈಡ್ ಮಾಡಕ್ ಅವ್ರು ಯಾರು ಸರ್? ಅವ್ರು ಯಾರೆಲ್ಲ ಜನ ನಿರ್ಧಾರ ಮಾಡ್ಬೇಕು, ಪಕ್ಷ ನಿರ್ಧಾರ ಮಾಡ್ಬೇಕು. ನಾನು ನಿರ್ಧಾರ ಮಾಡ್ಕೊಳಕಾಯ್ತದ? ನೆಕ್ಸ್ಟ್ ಇದೊಂದ್ಸಲಿ ಅವ್ರು ನಿಂತ್ಕೊಳ್ಳಿ ಅಂತ ನಾನು ಹೇಳಕ್ಕಾಗಿಲ್ಲ. ನಾವು ಬಯಸಿದೀವಿ. ನನಗೂ 46 ವರ್ಷ 47 ವರ್ಷ ರನ್ನಿಂಗ್ ಇದೆ ಸರ್. ನಾನು ಏನ್ ಚಿಂತೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, 60 ವರ್ಷದಲ್ಲಿ ರಾಜಕಾರಣ ಮಾಡಿದ್ರೆ ಒಳ್ಳೇದಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಬೇಕು. 60 ವರ್ಷ ಆದ್ಮೇಲೆ ಯಾವ ರೀತಿ ನಮಗೆ ರಿಟೈರ್ಡ್ ಇದೆ, ವಿಶ್ರಾಂತಿ ಸಮಯ ಇದೆ, ಅದನ್ನ ಅನುಭವಿಸಬೇಕು ಅಂತ ದೃಷ್ಟಿ ಇಟ್ಕೊಂಡು 60 ವರ್ಷ ನಾನು ರಿಟೈರ್ಡ್ ಆಗ್ತೀನಿ ಸರ್. ರಾಜಕಾರಣ 60 ವರ್ಷ ಮೇಲೆ ಮುಂದೆ ಇದ್ದೀರಾ. 60 ವರ್ಷ ಲೆಕ್ಕ ಹಾಕೊಂಡ್ರೆ ಸರ್ ನನಗೆ 2 ಟರ್ಮ್ ಸಿಕ್ಕದ್ ನನಗೆ. ಅದಕ್ಕೆ ಟರ್ಮ್ ನಾನು ಈ ಸಲ ಒಂದು ಬದಲಾವಣೆ ತರಬೇಕು ಅಂತ ಹೊರಟಿದ್ದೀನಿ. ಮುಂದಕ್ಕೆ ದೇವರು ನೋಡ್ಕೊತೀನಿ ಸರ್. ಸೊ ಅಂದ್ರೆ ನಿಮ್ಮ ತಂದೆಗೆ 60 ಕ್ರಾಸ್ ಆಗಿದೆ, ಹಾಗಾಗಿ ಅವ್ರು ವ್ಯಾಲೆಂಟರಿ ಟ್ರೀಟ್ಮೆಂಟ್ ತಗೋಬೇಕಂತೇಳಿ ನಿಮ್ದೇ ನಾನೇನು ಅವ್ರು ಆಗ್ತಾರೆ ಸರ್. ನಾನು ಈ ದೇಶದಲ್ಲಿ ಎಲ್ಲರಿಗೂ ಅವ್ರಿಗೆ ಅವ್ರದೇ ಅಂತ ಸ್ವಾತಂತ್ರ್ಯ ಇರ್ತದೆ ಸರ್, ಅವ್ರ ಅಭಿಪ್ರಾಯ ಇರ್ತದೆ. ನಾನು ರಿಟೈರ್ಡ್ ತಗೊಳ್ಳಿ ಅಂತ ನಾನು ಯಾರು ಹೇಳೋದಿಲ್ಲ. ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ ಆ ಥರ ಸರ್. ನನ್ಗೆ ಈಗ 47 ವರ್ಷ, ಚುನಾವಣೆ ಬರೋಷ್ಟು 49 ವರ್ಷ ಆಗ್ತದೆ. ಇನ್ನು 50 ವರ್ಷ ಅನ್ಕೊಳ್ಳಿ ಹೆಚ್ಚಿಗೆ. ಈಗ ಸ್ಪರ್ಧೆ ಮಾಡಿದ್ರೆ ನಾನು ಇನ್ಯಾವ ಸ್ಪರ್ಧೆ ಮಾಡಕ್ಕೆ ನಾನು ಆಸಕ್ತಿ ಕಳ್ಕೊಂಡು ಮಾಡಿದ್ರೆ ಪ್ರಯೋಜನ ಆಗಿಲ್ಲ, ಅದನ್ನ ಸ್ವಾರ್ಥ ಆಗ್ತದೆ. ನಾನೇನೋ ಈ ತಾಲೂಕಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಬೇಕು, ಹೊಸ ಪರ್ವ ತರಬೇಕು, ನನ್ನ ಚಿಂತನೆಗಳೇ ಬೇರೆ ಬೇರೆ ಇದೆ. ಈ ತಾಲೂಕಿನಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಆಸೆ ಇದೆ. ಜೊತೆಗೆ ರಾಜ್ಯ ಮಟ್ಟದಲ್ಲಿ
ಇವತ್ತೇನಾರ ಈ ರಾಜ್ಯದಲ್ಲಿ ಬಡವರ ಪರವಾಗಿ, ದಲಿತರ ಪರವಾಗಿ, ನೊಂದವರ ಪರವಾಗಿ, ಕಾರ್ಮಿಕರ ಪರವಾಗಿ ಏನಾರ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಸಣ್ಣ ಮಗುನು ಸುಧಾ ಹೇಳ್ತದೆ ಇದು ಕುಮಾರಣ್ಣ ಅಂತ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಮ್ಮ ಹಂಬಲ ಇದೆ ಸರ್. ಅಂದ್ರೆ ನಿಮ್ಗೆ ನೀವೇ ಒಂದು ಮಾರ್ಜಿನ್ ಹಾಕೊಂಡಿದ್ರೆ 60 ವರ್ಷದ ನಂತರದಲ್ಲಿ ನಾವು ರಾಜಕಾರಣ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಬೇರೆ ಯಾರು ಇದು ಅನ್ವಯಿಸಿದಿಲ್ಲ. ಇದು ನನ್ನ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಮುಂದೆ ಬರುವಂತ ಜನರೇಷನ್ಗೆ ಒಂದು ಅವಕಾಶ ಕೊಡೋಕೆ ತೀರ್ಮಾನ ಅಷ್ಟೇ ಇದು. ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬೆಳೀತಾ ಇದೆ. ನಾವೇ 50 ವರ್ಷ 60 ವರ್ಷ ಮಾಡ್ಬಿಟ್ರೆ ಬೇರೆಯವ್ರಿಗೆ ಅವಕಾಶ ಇರ್ತದೆ. ಆಮೇಲೆ ಜೊತೆಗೆ ನಾವು ಶಕ್ತಿಯುತವಾಗಿ ಓಡಾಡ್ಬೇಕಾದ್ರೆ ಮಾತ್ರ ರಾಜಕಾರಣ ಮಾಡಿ ಕೆಲಸ ಮಾಡಿದ್ರೆ ಬೆಲೆ. ನಾವು ಶಕ್ತಿ ಮೀರೋದ್ಮೇಲೆ ಮಾಡಕ್ ಹೋದ್ರೆ ಅದು ಸ್ವಾರ್ಥ ಆಗ್ತದೆ. ಅದೇ ನನ್ನ ಅಭಿಪ್ರಾಯ. ಸೊ ರಾಜಕಾರಣದಲ್ಲಿ ಒಂದು ಅನುಭವ ಇದೆ. ತಮ್ಮ ತಂದೆಯವರು ಈಗಾಗಲೇ MLA ಆಗಿ 5 ವರ್ಷವನ್ನ ಸಕ್ಸಸ್ಫುಲ್ ಆಗಿ ಪೂರೈಸಿದ್ದಾರೆ. ಸೊ ಹಾಗಾಗಿ ನಂಗೆ ಅನುಭವ ಇದೆ. ಮುಂದೆ ಒಂದಷ್ಟು ಅವಕಾಶ ಕೊಡಿ. ಪ್ರಸನ್ನ ಅವ್ರಿಗೆ ಇನ್ನೂ ಅನುಭವ ಇಲ್ಲ, ಹಾಗಾಗಿ ಅವ್ರು ಕಲೀಲಿಕ್ಕೆ ತುಂಬಾ ಇದೆ ಅಂತ ಹೇಳಿ ಒಂದಷ್ಟು ಮಾತುಗಳು ಕೇಳ್ತಾರೆ. ಪ್ರತಿಯೊಬ್ರು ಮೊದಲನೇ ಸತಿ MLA ಯಾರು ಅನುಭವ ಇರೋದಿಲ್ಲ. ಅನುಭವ ಅದು ತಾನಾಗೆ ಸೃಷ್ಟಿ ಆಗ್ತದೆ, ಬರ್ತದೆ. ನಾವು ಎಲ್ಲ ಅನುಭವ ಪಟ್ಟಿದ್ದೀನಿ ಅಂತ ಹೇಳ್ತಲ್ಲ, ಹೋಗ್ತಾ ಹೋಗ್ತಾ ಪಾಠ ಕಲಿಸುತ್ತೆ, ನೋಡಿ ತಿಳ್ಕೊಂಡಿದೀನಿ, ನಾನು ಶಕ್ತಿ ಮೇಲೆ ಕೆಲಸ ಮಾಡ್ತೀನಿ ಅಷ್ಟೇ ಸರ್. ಹಿಂದೆ ಈಗ ವೆಂಕಟೇಶ್ ಅವರು ಚಿಕ್ಕ ವಯಸ್ಸಿಗೆ ಶಾಸಕರಾಗಿದ್ರು. ಮೊದಲನೇ ಬಾರಿ MLA ಆದ ತಕ್ಷಣ ಎಲ್ಲ ಮಾಡ್ಬಿಟ್ರೆ ಒಂದ್ಸತಿ MLA ಆದ್ಮೇಲೆ ಎಲ್ಲರಿಗೂ ಅನುಭವ ಬರ್ಬೋದು. MLA ಆಗದಿನ ಅನುಭವ ಬಂದಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅನುಭವ ಬರ್ತದೆ? ಸೊ ಹಿಂದೆ ಹೇಳಿದ್ರು ಅಂದ್ರೆ ವೆಂಕಟೇಶ್ ಮತ್ತು ಅವರ ಪುತ್ರನ ನಡುವೆ ಒಂದಷ್ಟು ವೈಮನಸ್ಯ ಇದೆ, ಅದು ಟಿಕೆಟ್ ವಿಚಾರಕ್ಕೆ ಇರ್ಬೋದು ಅಂತ ಹೇಳಿ. ಈಗ ತಾವು ಹೇಳ್ತಿರೋದನ್ನ ಕೇಳಿದ್ರೆ ನಿಜವಾಗಿಯೂ ರಾಜಕೀಯ ಸಿದ್ಧಾಂತಗಳಲ್ಲಿ ನಿಮ್ಮ ಬದ್ಧ ವೈರಿಗಳಾಗ್ಬಿಟ್ರೆ ಹೇಗೆ ಅಂತ? ಖಂಡಿತ ನಾನು ನಮ್ಮ ಶತ್ರುಗಳಿಗೆ ವೈರಿತನ ಸಾಧಿಸ್ತಾ ಇಲ್ಲ. ನಮ್ಮ ಶತ್ರುಗಳು ನಾನು ಕೆಡದ್ ಬಯಸಿಲ್ಲ. ನಮ್ಗೆ ಯಾರು ಶತ್ರುಗಳಿಲ್ಲ. ನನ್ನ ಕೆಲಸನ, ನನ್ನ ಹೋರಾಟನ ನಾನು ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ, ಅದನ್ನ ಹೋರಾಟ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಬೇರೆ ನನ್ಗೆ ಯಾರು ಶತ್ರುಗಳಿಲ್ಲ. ನನ್ಗೆ ಯಾರು ನಾನು ಎಲ್ಲರೂ ಮಿತ್ರ ರೀತಿನೇ ಕಾರಣ. ನನಗೆ ಯಾರು ಶತ್ರುಗಳಿಲ್ಲ. ನನ್ನ ಅದನ್ನ ಬಯಸೋದಿಲ್ಲ ನನ್ನ ಶತ್ರುಗಳಿಗೆ. ಟಿಕೆಟ್ ಅಂದ ತಕ್ಷಣ ಒಂದಷ್ಟು ಪೈಪೋಟಿ ಜಾಸ್ತಿ ಇರುತ್ತೆ. ಇದ್ದೇ ಇರ್ತದೆ. ಪ್ರಸನ್ನ ಅವ್ರಿಗೆ ಒಂದು ಚಾಲೆಂಜ್ ಏನ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸೊ ಪ್ರಸನ್ನ ಅವರು ಈ ಹಿಂದೆ ಪಕ್ಷ ಕಟ್ಟಿಕೆ ಮಾಡಿದಂತಹ ಶ್ರಮವನ್ನ ಮತ್ತು ಕಾರ್ಯವನ್ನ ತೋರಿಸ್ಲಿ ಅಂತ ಹೇಳಿ ಈ ಚಾಲೆಂಜ್ ನಾನು ಸ್ವೀಕಾರ ಮಾಡ್ತೀನಿ ಸರ್. ಈ ಚಾಲೆಂಜ್ ಇದೆಯಲ್ಲ ಅದನ್ನ ಸ್ವೀಕಾರ ಮಾಡ್ತೀನಿ. ಜನ ತೀರ್ಮಾನ ಮಾಡ್ತಾರೆ ಬಿಡಿ, ಅದ್ಯಾವ್ದು ಒಳ್ಳೇದು ತಪ್ಪು ಅಂತ ಜನ ತೀರ್ಮಾನ ಮಾಡ್ತಾರೆ. ಜನದ ಮೇಲೆ ಬಿಟ್ಟಿದ್ವಿ. ನಾನು ಯಾವಾಗ ಸಭೆಗಳು ಹೇಳ್ತಿದ್ದೆ, ಕಾರ್ಯಕರ್ತರು ನನ್ನ ತಾಯಿ ಸಮಾನ, ಹೈಕಮಾಂಡ್ ನನ್ನ ತಂದೆ ಸಮಾನ ಅಂತ. ನಾನು ಅದೇ ಲೆವೆಲಲ್ಲಿ ಅದೇ ಯೋಚನೆಯಲ್ಲಿ ನಾನು ಸಾಕ್ತಾ ಇದ್ದೀನಿ. ಅದನ್ನ ತೀರ್ಮಾನ ಜನ ಬಯಸಿದ್ರೆ ನಾನು ಒಪ್ಕೋತೀನಿ ಸರ್. ಸೊ ಈಗ ಯಾರೇ ನಿಮ್ಮ ಎದುರಾಗಿರ್ಲಿ ಅಥವಾ ಟಿಕೆಟ್ಗೆ ಪೈಪೋಟಿನೇ ಬರಲಿ, ನೀವು ಹೆದರಲ್ಲ? ಖಂಡಿತ ಹಿಂದಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ನಾನು 1.5 ವರ್ಷ ತಾಳ್ಮೆಯಿಂದ ನೋಡಿದೆ ಏನಾಗ್ಬೋದು, ಸರಿ ಆಗ್ಬೋದು ಅಂತ. ಬಟ್ ಎಲ್ಲದಕ್ಕೂ ನಾನು ರೆಡಿ ಇದ್ದೆ. ಅದಕ್ಕೆ ಅವ್ರು ರೆಡಿ ಇಲ್ಲ, ನಾನು ಹೋರಾಟನೆ ಮಾಡ್ತೀನಿ ಶತ್ರುಗಳ ತರ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಭ್ಯಂತರ ಇಲ್ಲ ಅನ್ನೋದು. ಸೊ ಕೆಲವರು ಹೇಳ್ತಾರೆ ಪ್ರಸನ್ನ ಅವರಿಗೆ ಅಧಿಕಾರವೇ ಮುಖ್ಯ ಆಗಿದೆ, ಒಂದು ವೇಳೆ JDS ನಲ್ಲವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪಕ್ಷಾಂತರ ಆಗ್ಬಹುದು ಅಂತ ಹೇಳಿ. ಅದು ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಅವ್ರೇನೇ ಅಭಿಪ್ರಾಯ ಮಾಡ್ತಾರೆ ಅಕಸ್ಮಾತ್ ಅವ್ರ ಹತ್ರ ಚಿಂತನೆ ಮಾಡಿದ್ರೆ ಅದ್ರ ಮೇಲೆ ನೋಡ್ತೀನಿ ಸರ್. ಸೊ ಜನ ತೀರ್ಮಾನ ಮಾಡೋದಕ್ಕೂ ವೈಯಕ್ತಿಕವಾಗಿ ನೀವು ತೀರ್ಮಾನ ಮಾಡೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್. ನಂದೇನು ವೈಯಕ್ತಿಕ ನಂದೇನಿಲ್ಲ ಸರ್. ಜನ ಅಭಿಪ್ರಾಯ, ಜನ ಏನ್ ಈಗ ಓಟ್ ಹಾಕೋದು ನಾನು ಒಬ್ಬನೇ ಹಾಕ್ತೀನಿ ಸರ್. ಈ ತಾಲೂಕಿನಲ್ಲಿ 2.5 ಲಕ್ಷ ಮತದಾರ ಇದ್ದಾರೆ. ಗೆಲ್ಲಿಕ್ಕೆ 1 ಲಕ್ಷ ಮತ ಬೇಕು. ನಾನು ಒಬ್ಬನೇ 1 ಲಕ್ಷ ಮತ ಹಾಕ್ಲಾಗ್ತದ? ಜನ ಓಟ್ ಹಾಕೋದು ನಂದು ಒಂದೇ ಓಟು. ನಂದು ಎಲ್ಲಾರ ಅಭಿಪ್ರಾಯ ಕೇಳಿ ಎಲ್ಲಾ ತೀರ್ಮಾನದ ಪ್ರಕಾರ ನಾನು ನಡೀತೀನಿ ಸರ್. ಸೊ ಅಂದ್ರೆ ಪ್ರಸನ್ನ ಅವ್ರಿಗೆ ಅಧಿಕಾರ ದಾಹ ಇಲ್ಲ, ಬಟ್ ಜನರ ಬೆಂಬಲ ಬೇಕಾಗಿದೆ ಸರ್. ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ರಿಂದ ಹೋರಾಟ ಮಾಡ್ತೀನಿ ಅಷ್ಟೇ ಹೊರತು ನಾನೇನು MLA ಆಗ್ಲೇಬೇಕು ಅಂತ ಹೊರಟೋನಲ್ಲ. ನಾನು ಯಾವತ್ತೂ ನಿರೀಕ್ಷೆನೂ ಮಾಡಿಲ್ಲ. ಯಾವ ಹುದ್ದೆನೂ ನಾನು ಡೈರಿಗೆ ನಿಂತ್ಕೋಬೇಕಾದ್ರೂ ನಾನು ನಿರೀಕ್ಷೆ ಮಾಡಿಲ್ಲ. ಯಾವುದೋ ಒಂದು ಮೀಟಿಂಗ್ ಹೋದೆ, ನೀನು ಅಭ್ಯರ್ಥಿ ಅಂತ ಹೇಳಿದ್ರು, ನಾನು ನಿಂತ್ಕೊಂಡೆ ಗೆದ್ದೆ. 10 ವರ್ಷ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಪ್ರಾಮಾಣಿಕವಾಗಿ ₹1 ಲಂಚ ಇದ್ದೇನೆ, ಒಬ್ರಿಗೆ ತೊಂದರೆ ಕೊಡದೇನೆ ಕೆಲಸ ಮಾಡಿದ್ದೀನಿ. ಈ ತಾಲೂಕಿನಲ್ಲಿ 40,000 ಲೀಟರ್ ಹಾಲಿತ್ತು, 2,10,000 ಲೀಟರ್ ಹಾಲು ತೊಗೊಂಡೋಗೋ ತನಕ ಕೆಲಸ ಮಾಡಿದ್ದೀನಿ. ಯಾವುದೇ ಒಂದು ಹುದ್ದೆ ಕೊಟ್ಟರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದ್ದೀನಿ. 3 ವರ್ಷ ಅಧ್ಯಕ್ಷ ಆದಾಗಲೂ ಸುಧಾ ರೈತರಿಗೆ ಮತ್ತೆ ಸಂಸ್ಥೆಗೆ ಮತ್ತೆ ಏನ್ ಇದ್ರ ಮಧ್ಯದಲ್ಲಿ ಬ್ರಿಡ್ಜ್ ಪ್ರಕರಣ ನಡೀತಿದೆ ಅವ್ರೆಲ್ಲರೂ ಸುಧಾ ನಾನು ಸಮಾನವಾಗಿ ಸಹಕಾರ ಮಾಡಿದ್ದೀನಿ ಹೊರತು ಯಾರಿಗೂ ನಾನು ಭಿನ್ನಾಭಿಪ್ರಾಯ ಮಾಡಿಲ್ಲ. ಆದ್ರಿಂದ ಈ ಒಂದು ಹೊಸ ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ಮಿಲ್ ಡೈರಿಲಿ 3 ವರ್ಷ ಅವಧಿಯಲ್ಲಿ ಹಸುಗಳ ಇನ್ಸೂರೆನ್ಸ್ ಇರ್ಬೋದು, ಉತ್ಪಾದಕರಿಗೆ ಇನ್ಸೂರೆನ್ಸ್ ಇರ್ಬೋದು, ಮತ್ತೆ ರೈತರಿಗೆ ಬೇಕಾದಂಥ ಸವಲತ್ತುಗಳು ರಬ್ಬರ್ ಮ್ಯಾಟ್ ಇರ್ಬೋದು, ಹಾಲು ಕರೆ ಮೆಷಿನ್ ಇರ್ಬೋದು, ಮತ್ತೆ ಹುಲ್ಕಡ ಮಡೆ ಮೆಷಿನ್ ಇರ್ಬೋದು ಎಲ್ಲ ಕೊಟ್ಟಿದ್ವಿ. ಜೊತೆಗೆ ದರನೂ ಸುಧಾ ಅಷ್ಟೇ. ಇವತ್ತು 1 ಲೀಟರ್ ಹಾಲಿಗೆ 3 ವರ್ಷ ಅವಧಿನಲ್ಲಿ 3 ವರ್ಷ ₹30 1 ಲೀಟರ್ ಹಾಲಿಗೆ ದರ ಕೊಟ್ಟಿದ್ವಿ. ಇವತ್ತು ಸರ್ಕಾರ 1 ಲೀಟರ್ ಹಾಲಿಗೆ ₹9 ಜಾಸ್ತಿ ಮಾಡಿದೆ. ಅದನ್ನ ಮಾರಾಟ ಮಾಡ್ಲಿಕ್ಕೆ ಅದನ್ನ ಸಂಪೂರ್ಣ ರೈತರು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಆದ್ರೂ ಸುಧಾ ಇವತ್ತು ₹30 ಕೊಡ್ತಾರೆ 1 ಲೀಟರ್ ಹಾಲಿಗೆ. ಯಾರು ಇವತ್ತು ರೈತರಿಗೆ ಕೇಳ್ತಿಲ್ಲ. ಜೊತೆಗೆ ನಾವು ಹೊಸ ಕಾರ್ಯಕ್ರಮಗಳು, ಈಗ ಸಹಕಾರ ಸಪ್ತಾಹ ಇರ್ಬೋದು, ಮತ್ತೆ ರೈತರುಗಳಿಗೆ ಹುಮ್ಮಸ್ ಬರ್ಲಿಕ್ಕೆ, ಹಸುಗಳನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಹಾಲು ಕರೆ ಸ್ಪರ್ಧೆ ಇರ್ಬೋದು, ಮತ್ತೆ ಒಳ್ಳೆ ತಳಿಗಳನ್ನ ಸಾಕೋದ ಸ್ಪರ್ಧೆ ಇರ್ಬೋದು, ಮತ್ತೆ ರೈತರುಗಳಿಗೆ ಹೈನುಗಾರಿಕೆಲಿ ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಏನು ಅವೇರ್ನೆಸ್ ಮೂಡಲಿಕ್ಕೆ ಉಪನ್ಯಾಸಕರ ಕರೆಬಂದು ಒಂದು ಪ್ರಚಾರ ಮಾಡೋದಿರ್ಬೋದು, ಮತ್ತೆ ವೈದ್ಯರ ಕಾರ್ಯಕ್ರಮ ಇರ್ಬೋದು, ಮತ್ತೆ ನಮ್ಮ ತಾಲೂಕಿಗೆ ಒಂದು ಹೊಸ ಕಾರ್ಖಾನೆ ತರೋದಿರ್ಬೋದು, ಮತ್ತೆ ಮೈಮೂಲ್ನಲ್ಲಿ ಒಂದು 120 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ ಟೆಟ್ರಾ ಪ್ಯಾಕ್ ಮಾಡೋದಿರ್ಬೋದು, ಮತ್ತೆ ಯಾರು ಉತ್ಪಾದಕರ ಮಕ್ಕಳು, ಬಡವ್ರ ಮಕ್ಕಳು ಓದ್ತಾ ಇದ್ರೆ ನಗರ ಪ್ರದೇಶದಲ್ಲಿ
ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಬಹಳ ಕಮ್ಮಿ ದರದಲ್ಲಿ, ಕಮ್ಮಿ ದರ ಅಂದ್ರೆ ತುಂಬಾ ಕಮ್ಮಿ ದರದಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು. ಈ ತರ ಅನೇಕ ಕಾರ್ಯಕ್ರಮಗಳನ್ನ ಕೊಡೋದ್ರ ಮುಖಾಂತರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಈ ರಾಜಕೀಯ ಕ್ಷೇತ್ರದ ಒಂದು ಹೊಸ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಆಸಕ್ತಿ ಬಂದಿದೆ, ಖಂಡಿತ ಮಾಡ್ತೀವಿ. ಸೊ ಮೈಮೂಲಲ್ಲಿ ಸಾಕಷ್ಟು ಕೆಲಸ ಮಾಡಿರೋ ಒಂದಷ್ಟು ಜನರು ಕೂಡ ಆಗಿದ್ರು ಈ ತಾಲೂಕು ವ್ಯಾಪ್ತಿಯಲ್ಲಿ. ದಿಢೀರ್ ಅಂತ ಒಂದಷ್ಟು ಬದಲಾವಣೆ ಇತ್ತು ಅಂದ್ರೆ ಇದು ರಾಜಕೀಯ ವೈಷಮ್ಯನ ಅಥವಾ ವೈಯಕ್ತಿಕವಾಗಿ ಬದಲಾವಣೆ ಆದಂತ? ಸರ್ ಇದು ವೈಯಕ್ತಿಕ, ಇದು ನಮ್ಮ ವೈಯಕ್ತಿಕ. ಇದು ರಾಜಕೀಯವಾಗಿ ನಾನೇನು ಯಾರು ದ್ವೇಷ ಮಾಡಿಲ್ಲ ಸರ್. ನಾನು ಆಗ್ಲೇ ಹೇಳ್ದಂಗೆ ನನ್ನ ಅವಧಿನಲ್ಲಿ ನಾನು ಯಾರಿಗೂ ದ್ವೇಷ ಮಾಡಕ್ ಹೋಗಿಲ್ಲ, ಯಾರು ನಾನು ಶತ್ರು ತರ ಕಾಣಕ್ ಹೋಗಿಲ್ಲ, ಮುಂದಿನೂ ಕಾಣೋದಿಲ್ಲ. ಇದು ಶಾರ್ಟ್ ಲೈಫ್ ಸರ್ ನಮ್ದು. ಯಾವಾಗ ನಮ್ ಸಾವು ಬರ್ತದೆ ನಮ್ಗೆ ಗೊತ್ತಿಲ್ಲ. ಇರೋವರೆಗೆ ಹೋಟ ಮಾಡೋಕು ಒಳ್ಳೆ ತಂದಲ್ಲಿ ಹೋಗ್ಬೇಕು ಅಂತ ನನ್ನ ದೃಷ್ಟಿ. ಏನ್ ದ್ವೇಷ ಮಾಡಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ಪ್ರೀತಿಯಿಂದನೇ ಗೆಲ್ಬೇಕು ಅನ್ನೋದು ನನ್ನ ತತ್ವ ಅಷ್ಟೇ ಸರ್. ರಾಜಕೀಯದಲ್ಲಿ ಸಾಕಷ್ಟು ವೈಷಮ್ಯ ಬಂದೇ ಬರುತ್ತೆ. ಒಂದು ಪಕ್ಷ ಅಧಿಕಾರದಲ್ಲಿದ್ರೆ ಮತ್ತೊಂದು ಪಕ್ಷ ವಿರೋಧ ಪಕ್ಷದಲ್ಲಿರ್ತದೆ. ಈ ನಡುವೆ ಇಲ್ಲಿಯೂ ಕೂಡ JDS ಕಾಂಗ್ರೆಸ್ ನಡುವೆ ಏನಾದ್ರು ವೈಷಮ್ಯ ಇದೆಯಾ ಅಂತ? JDS ಕಾಂಗ್ರೆಸ್ ಮಧ್ಯೆ ನಾವು ವೈಷಮ್ಯ ಮಾಡ್ತಿಲ್ಲ. ಈಗ ಆಡಳಿತ ಮಾಡ್ತಂತ ಸಚಿವರು ಮಗ ವೈಷಮ್ಯ ಮಾಡ್ತಿದ್ದಾರೆ. ಸಣ್ಣ ಪುಟ್ಟಗಳ ಕೇಸ್ ಹಾಕ್ಸೋದು, ತೊಂದರೆ ಕೊಡೋದು, ಒಂದು ಸರ್ವೆ ಮಾಡಕ್ ಕೊಡ್ತಲ್ಲ, ಒಂದು ಪಾಣಿ ಮಾಡಕ್ ಕೊಡ್ತಲ್ಲ, ರೈತರಿಗೆ TC ಸಿಕ್ತವ್ರು ಸುಧಾ ಒಂದು TC ಹಾಕ್ಸಂತ ಕೆಲಸ ಮಾಡ್ತಲ್ಲ. ಇವತ್ತು ಅಂತರ್ಜಲ ಎಲ್ಲ ಕಮ್ಮಿ ಆಗಿದೆ, ಕೆರೆ ನೀರು ಬಿಡಂತ ಕೆಲಸ ಮಾಡ್ತಾರೆ, ನಾನ್ ಮಾಡಿದೀನಿ ಅಂತ ಹೇಳ್ಕೊತಾರೆ. ಬರೀ ದ್ವೇಷ ಮಾಡೋದ್ರ ಮುಖಾಂತರನೇ ರಾಜಕಾರಣ ಮಾಡ್ತಾರೆ ಅಷ್ಟೇ ಹೊರತು, ದುಡ್ಡು ಮಾಡೋದ್ರ ಮುಖಾಂತರನೇ ರಾಜಕಾರಣ ಮಾಡ್ತಾರೆ ಹೊರತು ಇಲ್ಲಿ ಯಾವುದೇ ಅಭಿವೃದ್ಧಿ ಆಗ್ಲಿ, ಒಬ್ಬರಿಗೆ ಸಹಕಾರ ಆಗ್ಲಿ ಯಾವುದೇ ರೀತಿ ಕೊಡ್ತಾರೆ. ಒಬ್ಬ ಹುಷಾರಿದ್ದವ್ರೆ ಹಾಸ್ಪಿಟಲ್ಗೆ ಹೋದ್ರೆ ಒಂದು ಇಂಜೆಕ್ಷನ್ ಸಿಕ್ಕಂತ ಕೆಲಸನ ಇವತ್ತು ನೋಡ್ತಲ್ಲ ನಾವು. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಮೊನ್ನೆ ನಮ್ಮ ಕ್ಲಾಸ್ ನಮ್ಮ ಸ್ನೇಹಿತ ಗೊತ್ತಿರೋದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ 1 ಗಂಟೆ ತಡವಾಗಿತ್ತು ತೀರೋದ. ಇದ್ರ ಅನೇಕ ಏನ್ ದುಷ್ಪರಿಣಾಮಗಳು ನಾವು ನೋಡ್ತಾ ಈ ತಾಲೂಕಿನ ದೌರ್ಭಾಗ್ಯ ಇದು. ಅದರಿಂದ ಜನ ಬದಲಾವಣೆ ಬಯಸ್ತಾ ಇದ್ರೆ ನೀನ್ ನಿಂತ್ಕೊಂಡ್ರೆ ಸೂಕ್ತ ಅಂತ ನನ್ಗೆ ಮನವರಿಕೆ ಮಾಡ್ಕೊಡ್ತಾರೆ. ಎಲ್ಲೋದ್ರು ಯಾವ ಹಳ್ಳಿಗೆ ಹೋದ್ರು ಸುತ್ತಾ. ಅದರಿಂದ ಆ ಪ್ರೀತಿಯಿಂದ ನಾನು ಜನಗಳೊಂದು ಸರ್ವಿಸ್ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ನಿಂತಿದ್ದೀನಿ. ನನ್ಗೆ ಯಾವುದೇ ರೀತಿ ಅಧಿಕಾರ, ದುಡ್ಡು, ಕಾಸು ನನ್ಗೆ ಆಸೆ ಇಲ್ಲ, ಅದು ಮಾಡೋದಿಲ್ಲ. ನಾನು ಅದನ್ನ ಮುಂದೆ ಅಧಿಕಾರವನ್ನು ತೋರಿಸಿ ನೋಡ್ತೀನಿ. ಸೊ ಇಲ್ಲಿ ಮಾದೇವ್ರ ಮಗ ಉತ್ತರಾಧಿಕಾರಿ, ಆಚೆ ವೆಂಕಟೇಶ್ ಅವ್ರ ಮಗ ಉತ್ತರಾಧಿಕಾರಿ ಅನ್ನುವ ಒಂದಷ್ಟು ಬಿಮ್ಮನೆ ನಡೀತಾ ಇದೆ. ಸೊ ನಿಮ್ಗೆ ವೆಂಕಟೇಶ್ ಅವ್ರ ಮಗ ನಿಜವಾದ ಪೈಪೋಟಿಯ ಎದುರಾಳಿಯ? ಸರ್ ಅದು ಅವ್ರ ಶಕ್ತಿ ಸರ್. ನಾನು ಆ ಶಕ್ತಿ ಮೇಲೂ ನಾನು ಅಲ್ಲಿ ಹೇಳೋದಿಲ್ಲ. ಅವ್ರ ಶಕ್ತಿ ಅವ್ರಿಗೆ ಇದ್ದೇ ಇರ್ತದೆ, ಅವ್ರ ಎದುರಾಳಿ ಆಗಿರ್ಬೋದು. ಬಟ್ ನಾವು ಮಾದೇವ್ರ ಮಗ ಅನ್ನೋದಕ್ಕಿಂತ ನನ್ನ ಶಕ್ತಿ ಇದ್ರೆ ಜನ ನನ್ಗೆ ಅವಕಾಶ ಕೊಡ್ಲಿ ಸರ್. ನನ್ನ ಬಗ್ಗೆ ಒಂದು ನಂಬಿಕೆ ಇದ್ರೆ, ನನ್ನ ಬಗ್ಗೆ ವಿಶ್ವಾಸ ಇದ್ರೆ ಈ ತಾಲೂಕಿನ ಜನಕ್ಕೆ ನನ್ಗೊಂದು ಅವಕಾಶ ಕೊಡ್ಲಿ. ಪ್ರಸನ್ನ ಈ ಕೆಲಸನ ನಿರ್ವಹಿಸ್ತಾನೆ ಕೊಟ್ಟರೆ ಜವಾಬ್ದಾರಿ ಅಂತ ನಂಬಿಕೆ ಇದ್ರೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಋಣ ತೀರ್ಸಂತ ಕೆಲಸ ಮಾಡ್ತೀನಿ. ಸೊ ನಿಮ್ಮ ತಂದೆಯವರು ಹೇಳಿದ ಪ್ರಕಾರ ಇಲ್ಲಿ ಸೋಲಿಕ್ಕೆ ಕಾರಣ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಅಂತ ಹೇಳಿ. ಸೊ ಅಂದ್ರೆ ನಿಮ್ಗೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಮಾತ್ರ ಗೆಲ್ಲುವ ಅಥವಾ JDS ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ತೀರಾ? ಸರ್ JDS ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಗೆಲ್ತೀವಿ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು ಗೆಲ್ತೀವಿ. ಜನ ಇವತ್ತು ಯಾವ ದಿಕ್ಕಿಗೆ ಸಾಕ್ತಾರೆ ಅದ್ರ ಮೇಲೆ ರಾಜಕಾರಣ ನಿಂತಿದೆ ಸರ್. ಇವತ್ತು ನಾವು ಸುಳ್ಳು ಹೇಳಿದ್ರು ಇವತ್ತು ಜನ ನಂಬೋ ಪರಿಸ್ಥಿತಿ ಇಲ್ಲ. ಜನ ಇವತ್ತು ವಿಮರ್ಶೆ ಮಾಡಿ ನೋಡ್ತಾರೆ. ಇವತ್ತೆಲ್ಲಾರು ಸುಧಾ ಏನು ಇವತ್ತು ಅಂತ ದಡ್ರೆ ಯಾರು ಇಲ್ಲ ಸರ್, ಇವತ್ತೆಲ್ಲ ಬುದ್ಧಿವಂತರೆ. ಆದ್ರಿಂದ ಇವತ್ತು ರಾಜಕಾರಣದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಿದ್ವಿ. ಖಂಡಿತ ಜನ ಈ ಬಾರಿ ಪಕ್ಷಾತೀತವಾಗಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನೋಡ್ತಾರಲ್ಲ, ರೈತರು ಅದ್ರ ಹೆಚ್ಚಿನ ಅಂಶ ರೈತರು ಉಳಿಬೇಕು ಅಂತ ಹೇಳಿದ್ರೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದು ಅಂತ ನೋಡ್ತಾರೆ. ನಾವು ಕುಮಾರಣ್ಣ ಮುಖ್ಯಮಂತ್ರಿ ಮಾಡೋ ಕೆಲಸ. ಸೊ ಕುಮಾರಸ್ವಾಮಿ ಇದುವರೆಗೂ ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದ್ದೇ ಇಲ್ಲ 2 ಬಾರಿ ಕೂಡ. ಈ ಬಾರಿ ಸ್ವಂತ ಬಲದಿಂದ ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲಿ ಕೆಲವರು ಹೇಳ್ತಾರೆ ಹಗಲುಗನಸು ಅಂತ ಹೇಳಿ. ಕುಮಾರಣ್ಣ ಅವರ ಕನಸು ನನ್ಸಾಗತ್ತೆ ಈ ಬಾರಿ ಆದ್ರೂ? ನೋಡಿ, ಇದು ಸಮ್ಮಿಶ್ರ ಪಕ್ಷವಾಗಿ ನಾವು ಬಿಜೆಪಿ ಹೋಗ್ತಾ ಇದ್ವಿ. ಇದು ಸಮ್ಮಿಶ್ರ. ಇವೆರಡು ಪಕ್ಷದಿಂದನೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿತಾರೆ ಖಂಡಿತ. ಏನು ಇವತ್ತು ಕಾಂಗ್ರೆಸ್ ಅವರು 130 ಸೀಟು ತಗೊಂಡಿದ್ರು, ಇದಕ್ಕಿಂತ ಹೆಚ್ಚಿಗೆ ಸೀಟ್ ತಗೊಳ್ಳೋಂಥ ಕೆಲಸನ ಖಂಡಿತ ಈ ಗೌರ್ಮೆಂಟ್ ನಲ್ಲಿ ಕುಮಾರಣ್ಣ ಅವ್ರ ನಾಯಕತ್ವದಲ್ಲಿ ಖಂಡಿತ ಮಾಡ್ತಾರೆ. ಸಮ್ಮಿಶ್ರ ಆದ್ರೂ ಮಾತ್ರ ನೀವು ಅಧಿಕಾರ ಹಿಡಿತಾರೆ, ಇಲ್ಲದ್ರೆ ಸಾಧ್ಯ ಆಗಲ್ಲ. ಅಲ್ಲ, ಅದು ಮುಂದಿನ ದಿನದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಥ್ಯ ವಹಿಸ್ಕೊಂಡಿದ್ರೆ ಪಕ್ಷಕ್ಕೆ, ಅವರು ಬಹಳ ಶ್ರಮ ವಹಿಸಿ ಪ್ರಬುದ್ಧತೆಯಿಂದ ಮತದಾರರ ಹತ್ರಕ್ಕೆ ಹೋಗಿ ಪ್ರತಿ ತಾಲೂಕಲ್ಲಿ ಸಭೆಗಳು ಮಾಡೋದ್ರ ಮುಖಾಂತರ ಪಕ್ಷ ಕಟ್ತಿದ್ದಾರೆ. ಮುಂದೊಂದು ದಿನ ಅಂತ ಸಮಯ ಬಂದೇ ಬರ್ತದೆ, ಈ ರಾಜ್ಯದಲ್ಲಿ ಸ್ವಂತ ಬಲದಲ್ಲಿ ಪಕ್ಷ ಅಧಿಕಾರ ಹಿಡಿದಿರ್ತಾರೆ. ನಿಖಿಲ್ ಅವರು ಸೋಲಿನ ಸರ್ದಾರ ಅಂತ ಹೇಳಿ ಒಂದಷ್ಟು ಜನ ಪಟ್ಟ ಕಟ್ಬಿಟ್ಟಿದ್ದಾರೆ. ಸೊ ನಿಖಿಲ್ ಅವರು ಈಗ ಯುವ ರಾಜ್ಯ ಘಟಕದ ಅಧ್ಯಕ್ಷ ಆಗಿರೋದ್ರಿಂದ ಅವರಿಂದ ಗೆಲುವು ಸಾಧ್ಯ ಆಗುತ್ತಾ ಅಂತ? ಸರ್, ಈ ದೇಶದಲ್ಲಿ ಎಷ್ಟು ಸಲ ಸೋತಿ ಪ್ರಧಾನಮಂತ್ರಿಗಳಾಗಿರೋ ನೋಡಿದ ನೀವು? ವಾಜಪೇಯಿ ಅಂತವ್ರೆ ಎಷ್ಟು ಬಾರಿ ಸೋತಿ ಛಲ ಬಿಡದೇನೆ ಈ ದೇಶ ಪ್ರಧಾನಮಂತ್ರಿ ಆಗಲಿಲ್ಲ. ಒಂದು ದಿನ ಈ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಆಯ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ. ಸೊ ದೇವೇಗೌಡರು ಕೂಡ 94 ವರ್ಷ ಆಯ್ತು. ಸೊ ಇವತ್ತಿಗೂ ಕೂಡ ಅವ್ರಿಗೆ ಆಸೆ ಒಂದು ಲೋಕಸಭೆ ಇರ್ಬೇಕಿಲ್ಲ ರಾಜ್ಯಸಭೆ ಇರ್ಬೇಕಂತೇಳಿ. ಅವ್ರನ್ನ ಮತ್ತೆ ಅಲ್ಲಿ ಕಳಿಸ್ಲಿಕ್ಕೆ ಅವರು ನಾನು ಮಾರ್ಗದರ್ಶನ ಕೊಡ್ತೀನಿ, ನನ್ನ ಕಣ್ಣು ಮುಂದೆ ಈ ಪಕ್ಷ ಅಧಿಕಾರ ಬರಬೇಕು, ರೈತರು ಕಾಪಾಡಬೇಕು ಅಂತ ಮನಸ್ಸಿದೆ ಅವ್ರು ಸರ್. ಅಂದ್ರೆ ಮೋದಿ ಅವ್ರು ಬಿಡ್ತಲ್ಲ, ನೀವು ಇರ್ಬೇಕು ರಾಜ್ಯಸಭೆಯಲ್ಲಿ, ನಿಮ್ಮಂತ ಅನುಭವಿಗಳು, ನಿಮ್ಮಂತ ಹಿರಿಯರು ಈ ಲೋಕಸಭೆಗೆ ಬೇಕು, ಅನಿವಾರ್ಯ ಬರಲೇಬೇಕು ಅಂತ ಕರೀತಾರೆ ಅಂತ ಅವ್ರು ಏನು ಮನಸ್ಸು ಮಾಡಿದ್ರೆ ಗೊತ್ತಿಲ್ಲ ಸರ್. ಸೊ ರಾಜ್ಯ ಸರ್ಕಾರ 3 ವರ್ಷ ಆಯ್ತು, ಸಂಪೂರ್ಣ ಪೂರೈಸಿದೆ. ಸೊ ಒಂದಷ್ಟು ಸಾಧನೆಗಳನ್ನ, ಸಮಾವೇಶಗಳನ್ನ ಮಾಡಿದೆ. ನಿಮ್ ಪ್ರಕಾರ ರಾಜ್ಯ ಸರ್ಕಾರದ 3 ವರ್ಷದ ಅಧಿಕಾರ ತೃಪ್ತಿ ಕೊಟ್ಟಿದೆಯಾ? ಸರ್, ಈ ಸಾಧನೆ ಶೂನ್ಯ. ಹಿಂದೆ 2013ರಿಂದ 18 ಗಂಟ ಮಾಡೋಲ್ಲ ಸರ್ಕಾರನ ಸಿದ್ದರಾಮಯ್ಯರು, ಆ ಸರ್ಕಾರ ಖಂಡಿತ ನೋಡೋಕೆ ಸಾಧ್ಯನೇ ಇಲ್ಲ. ಬರೀ ಗ್ಯಾರಂಟಿ ಇಶ್ಯೂ ಮುಖಾಂತರ ಈ ಗ್ಯಾರಂಟಿಲು ಸರ್ ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದು ಬಿಟ್ರೆ, ಫ್ರೀಯಾಗಿ ಮಹಿಳೆಯರನ್ನ ಬಸ್ಸಲ್ಲಿ ಓಡಿಸ್ತಾ ಬಿಟ್ರೆ,
ಇನ್ಯಾವುದೇ ಗ್ಯಾರಂಟಿಗಳು ನಮ್ಮ ಕಣ್ಮುಂದೆ ಅಷ್ಟು ಕಾಣ್ತಿಲ್ಲ. ಈ 2 ಗ್ಯಾರಂಟಿಗೋಸ್ಕರ ಎಲ್ಲಾ ಜನಸಾಮಾನ್ಯರ ಜೀವನ ಬದುಕಕ್ಕೆ ದುಸಾರ ಆಗಬೇಕು, ಅಷ್ಟು ಬೆಲೆಯನ್ನ ಗಗನಕ್ಕೇರಿಸೋದ್ರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಜನನ ಬಗ್ಬಡಿತದೆ. ಜೊತೆಗೆ ಹೈಯೆಸ್ಟ್ ಸಾಲ ಏನಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಕೀರ್ತಿಗೆ ಅವ್ರು ಪಾತ್ರ ಆಗ್ತಾರೆ. ದಿನ ಜನಗಳ ಸಾಲ ಮೇಲೆ ಸಾಲನ ಹೊರಿಸೋದು ಈ ತರ ಗ್ಯಾರಂಟಿ ಕೊಡೋದ್ರಲ್ಲಿ ಏನು ಪ್ರಯೋಜನ? ಒಂದ್ ದಿವಸ ಬಾಂಗ್ಲಾದೇಶ ಅರಾಜಕತೆ ಐತಲ್ಲ, ಆ ತರ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ರಾಜಕಾರಣಿಗಳು ಎಚ್ಚೆತ್ಕೊಂಡು ನಮ್ಮ ದೇಶನ ಉಳಿಸೋಂಥ ಕೆಲಸನ ಖಂಡಿತ ಮಾಡಬೇಕು. ಜನಕ್ಕೆ ನೀವು ಯಾವ ಫ್ರೀ ಗ್ಯಾರಂಟಿ ಕೊಡಬೇಡ, ಅವ್ರು ಕೊಡೋಂಥ ಸಾಲತ್ನ ಕರೆಕ್ಟಾಗಿ ಕೊಟ್ರೆ ಖಂಡಿತ ಈ ದೇಶ ಅಭಿವೃದ್ಧಿ ಆಗ್ತದೆ. ಭಾರತ ದೇಶ ಈ ಪ್ರಪಂಚಕ್ಕೆ ನಂಬರ್ 1 ರಾಷ್ಟ್ರ ಆಗೋದ್ರಲ್ಲಿ ಸಂದೇಹ ಇಲ್ಲ. ಸೊ ಪ್ರಸನ್ನ ಅವರು ಸದಾ ಹಸನ್ಮುಖಿ, ನಿಮ್ಗೆ ನೋಡ್ಲಿಕ್ಕೆ ಖುಷಿ ಆಗಿತ್ತು, ಅಷ್ಟು ನಗ್ತಾ ಇರ್ತೀರಾ ಸದಾ. ಸೊ ಅಂದ್ರೆ ಈ ಸ್ಪಿರಿಟ್ ಹೇಗೆ ಬಂದ್ ನಿಮ್ಮಲ್ಲಿ ಅಂತ? ಸರ್, ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ ನನ್ನ ಮದುವೆಗಿಂತ ಮುಂಚೆನೆ ನನಗೊಂದು ಜೀವನದಲ್ಲಿ ಒಂದು ಅನುಭವ ಆಯಿತು. ಒಂದು ಘಾಟಿ ಆದಾಗ ದೇಶದಿಂದ ಏನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ, ಪ್ರೀತಿಯಿಂದನೇ ಗೆಲ್ಬೇಕು ಜನನ್ನ. ಉಳ್ಕೊಂಡ್ರೆ ಶಾಶ್ವತ ಅದೇ ಉಳ್ಕೊಳ್ಳೋದು ಅನ್ನೋ ದೃಷ್ಟಿಯಿಂದ ನಾನು ಮೈಗೂಡ್ಸ್ಕೊಬಿಟ್ಟಿದ್ದೀನಿ. ಅದರಿಂದ ನಾನು ಯಾವ್ದು ನಗಾಡ್ತಾ ಇರ್ತೀನಿ. ನನ್ನ ದ್ವೇಷ, ಕೋಪ ಬಂದ ತಾನೇ ದೇಶ ಜಾಸ್ತಿ ಆಗೋದು. ಕೋಪನೇ ಮಾಡ್ಕೊಳ್ಳೋದು ಬೇಡ, ನಗ್ತಾ ಇದ್ರೆ ಎಲ್ಲರ ಮೇಲೆ ಪ್ರೀತಿ ಇರ್ತದೆ ಅನ್ನೋ ದೃಷ್ಟಿಯಿಂದ ಯಾವ್ದು ನಾನು ನಗ್ತಾ ಇರ್ತೀನಿ. ಹಾಗೆ ಚುನಾವಣೆಗೆ ಆಗಲೇ ಸಿದ್ಧತೆ ಆರಂಭ ಆಗಿದೆ. ಒಂದಷ್ಟು ಜನ ಅನ್ಕೊಳ್ತಾರೆ ಪ್ರಸನ್ನ ಅವರು ರಣತಂತ್ರ ಹೆಣಿತಿದ್ದಾರೆ, ಗೆಲುವು ಅವ್ರಿಗೆ ಖಚಿತ, ಯಾಕಂದ್ರೆ ಈಗಲೇ ಸಿದ್ಧತೆ ಆಗ್ತಿದೆ ಅಂತೇಳಿ. ಏನೆಲ್ಲ ಸಿದ್ಧತೆ ಆಗ್ತಿದೆ? ನಾನು ಯಾವ ರಣತಂತ್ರನೂ ಎಣೆಯಕ್ಕೆ ಹೋಗ್ತಾ ಇಲ್ಲ ಸರ್. ಜನದಲ್ಲಿ ಭಾರ ಹಾಕಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದೀನಿ. ಜನ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಆ ತೀರ್ಮಾನ ಬದಲಾಗಿ ಕೆಲಸ ಮಾಡ್ತಾರೆ. ಹಂಗೆ ಒಂದು ಜನ ಕೇಳಿದ್ರು, ಪ್ರಸನ್ನ ಮತ್ತು ಅವರ ಅಪ್ಪನ ನಡುವೆ ಜಗಳ ಆಯ್ತಂತೆ, ಹಾಗಾಗಿ ಅವರು ಅಲ್ಲಿದ್ದಾರೆ, ಇವ್ರು ಇಲ್ಲಿದ್ದಾರೆ, ಸೊ ಇಬ್ಬರ ನಡುವೆ ವೈಮನಸ್ಯ ಇದೆ, ಹಾಗಾಗಿ JDS ಗೆಲ್ಲೋದು ಕಷ್ಟ ಅಂತೇಳಿ. ನಿಜವಾಗ್ಲೂ ನಿಮ್ಮ ಅವರ ನಡುವೆ ವೈಮನಸ್ಸು ಇದೆಯಾ? ಫ್ರೀ ಆಗಿ ಅವ್ರಿಗೂ ಯಾವ ಜಗಳ ಆಗಿಲ್ಲ ಸರ್, ಯಾವ ವೈಮನಸ್ಸೇ ಇಲ್ಲ. ಮಕ್ಳು ಓದ್ತಾ ಇದ್ರೆ ನಾನು ಅಲ್ಲಿದ್ದು ಬಿಟ್ರೆ ಅದು ನಮ್ಮ ವೈಯಕ್ತಿಕ ಬದುಕು. ಇದು ಪ್ರೈವೇಟ್ ಸರ್. ಇದು ಸಾರ್ವಜನಿಕವಾಗಿ ನಾವಿಬ್ರು ಸೇರಿ ಪಕ್ಷ ಕಟ್ತಾ ಇದೀವಿ. ಇಬ್ಬರದು ಒಂದೇ ಗುರಿ, ಕುಮಾರವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಅದರಿಂದ ಪಕ್ಷ ನನ್ನ ಕೈ ಒಬ್ಬನ ಕೈ, ನಾನಾಗ್ಲೇ ಹೇಳಿದಂಗೆ ನನ್ಗೆ ಒಂದೇ ಓಟ್ ಇರೋದು, ನಾನು ಒಬ್ಬನ ಕೈ ಏನು ಮಾಡೋಕ್ಕಾಗಿಲ್ಲ. ಜನ ತೀರ್ಮಾನ ಮಾಡ್ತಾರೆ, ಅದಕ್ಕೆ ಬದಲಾಗಿರ್ತೀವಿ. ಸೊ ನೀವು ಗೆಲುವು ತುಂಬಾ ಗೆದ್ದೆ ಅನ್ನೋ ಒಂದು ಆತ್ಮವಿಶ್ವಾಸ ತಮ್ಮಲ್ಲಿದೆ. ಸೊ ಅದು ಸತ್ಯ ಆಗಬಹುದು. ಒಂದು ವೇಳೆ ಇಲ್ಲಿ MLA ಆಗಿ ಆಯ್ಕೆ ಬಂದ್ರೆ ನಿಮ್ಮ ಕನಸಿನ ವಿಧಾನಸಭಾ ಕ್ಷೇತ್ರ ಪಿರಿಯಾಪಟ್ಟಣ ತಾಲೂಕು ಯಾವ ರೀತಿ ರೂಪಿಸಬಹುದು? ಸರ್, ನನ್ನ ದೃಷ್ಟಿನಲ್ಲಿ ತುಂಬಾ ಆಸೆಗಳಿವೆ. ಅಂದ್ರೆ ಅದನ್ನ ಬಹಿರಂಗವಾಗಿ ಹೇಳಿ ನಾನು ಯಾರಿಗೂ ಆಸೆ ಬರ್ಸಕ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಒಂದು ಅವಕಾಶ ಕೊಟ್ಟಿದ್ದ ಜನ ನನ್ನ ವಿಧಾನಸಭೆ ಮೆಟ್ಲು ಹತ್ತಿದ್ರೆ ಈ ತಾಲೂಕಿನಲ್ಲಿ ಬದಲಾವಣೆ ಪರ್ವ. ಯುವಕರಿಗೆ ಏನು ಸ್ಥಾನಮಾನ ಸಿಗಬೇಕು ಅದು ಸಿಗ್ತದೆ, ಹಿರಿಯರಿಗೆ ಏನು ಸ್ಥಾನಮಾನ ಸಿಗಬೇಕು ಅದು ಸಿಗ್ತದೆ. ಜೊತೆಗೆ ಹಿಂದುಳಿದವ್ರಿಗೆ, ದಲಿತರಿಗೆ ಸಾರ್ವಜನಿಕವಾಗಿ ಅವ್ರಿಗೆ ಏನು ಸವಲತ್ತು ಸಿಗಬೇಕು ಅದು ಸಿಕ್ಕಂಥ ಕೆಲಸನ ಖಂಡಿತ ಮಾಡ್ತೀನಿ. ಜೊತೆಗೆ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳು ಏನೇನಿದೆ ಅದನ್ನೆಲ್ಲನೂ ಸುಧಾ ಕುಮಾರಣ್ಣವ್ರ ನೇತೃತ್ವದಲ್ಲಿ ಮಾಡಬೇಕು ಅಂತ ನನ್ಗೆ ಬಹಳ ಹಂಬಲ ಇದೆ. ಖಂಡಿತ ಅದನ್ನ ನೆರವೇರಿಸಿ ಹಗಲು ರಾತ್ರಿ ನಿದ್ದೆಗೆಟ್ಟಿ ಈ ತಾಲೂಕಿನಲ್ಲಿ ಋಣ ತೀರಿಸುವಂಥ ಕೆಲಸನ ತಂದೆ ತಾಯಿರಿಗೆ ಮಾಡ್ತೀನಿ ಸರ್. ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಗುತ್ತೆ, ನಗ್ತಾ ಇರ್ತೀರಾ. ಸೊ ಈ ನಗು ವಿಜಯದ ನಗು ಆಗ್ಲಿ, ತಮಗೆ ಟಿಕೆಟ್ ಸಿಕ್ಲಿ, MLA ಆಗಿ ಆದಷ್ಟು ಬೇಗ ಆರಿಸಿ ಬನ್ನಿ. ಮತ್ತೊಮ್ಮೆ ತಮ್ಮನ್ನ ಭೇಟಿ ಆಗ್ತೇನೆ. ಇದುವರೆಗೆ ನಮ್ಮ ಜೊತೆ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರೆ ಇದು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ಅತಿಥಿಯೊಂದಿಗೆ ನಿಮ್ಮೆಲ್ಲ ಭೇಟಿ ಆಗ್ತಾರೆ.